ಪೆರಿಯ ಮತ್ತು ಚನ್ನದಾಸರು, ವಲಯದಾಸರು ಅಂತೇಳಿ ಅನೇಕ ಗುಂಪುಗಳಾಗಿ ವಿಂಗಡಿಸೋದ್ರ ಮೂಲಕ ನಮಗೆ ಬರಬೇಕಾದಂಥ ಪ್ರತಿಶತ ಕಡಿಮೆ ಮಾಡಿರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ. ಸುಮಾರು 40 ಲಕ್ಷ ಜನ ವಲಯರು ಈ ರಾಜ್ಯದಲ್ಲಿದ್ದೀವಿ. ಬೇರೆಯವರು ಕೇವಲ 27 ಲಕ್ಷ, 10 ಲಕ್ಷ, 2 ಲಕ್ಷ, 4 ಲಕ್ಷ ಇರ್ತಕ್ಕಂಥವರಿಗೆ ತಾವು ಹೆಚ್ಚಿನ ಪ್ರತಿಶತ ನೀಡೋದ್ರ ಮೂಲಕ ಸುಮಾರು 40 ಲಕ್ಷ ಜನಸಂಖ್ಯೆ ಹೊಂದಿರತಕ್ಕಂಥ ವಲಯ ಜಾತಿಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥದ್ದು ಈ ಬೃಹತ್ ಪ್ರತಿಭಟನೆ ಮೂಲಕ ಖಂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ಳೋದ್ರಿಂದ ಈ ನಾಗಮೋಹನ್ ದಾಸ್ ವರದಿಯನ್ನು ಸಂಪೂರ್ಣವಾಗಿ ವಲಯ ಸಮುದಾಯ ತಿರಸ್ಕರಿಸ್ತದೆ. ಇಲ್ಲಿ ಆಗಿರ್ತಕ್ಕಂಥ ಅನ್ಯಾಯ ಸರಿಪಡಿಸಿ ಅದನ್ನು ಜಾರಿಗೊಳಿಸಬೇಕು ಒಳ ಮೀಸಲಾತಿ ಅಂತೇಳಿ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀವಿ. ಮತ್ತು ನಮ್ಮ ದಲಿತ, ನಮ್ಮ ಬಲಗೈ ಸಚಿವರು, ಶಾಸಕರು, ವಿರೋಧ ಪಕ್ಷದ ನಾಯಕರು ಯಾರೇ ಇರಲಿ ಎಲ್ಲರೂ ಒಗ್ಗಟ್ಟಾಗಿ ಇದರ ಪರವಾಗಿ ಧ್ವನಿ ಎತ್ತಬೇಕು. ಇಲ್ಲದೇ ಇದ್ದರೆ ಇಡೀ ರಾಜ್ಯದಲ್ಲಿ ನಿಮಗೆ ತಿರುಗಾಡಕ್ಕೆ ಬಿಡಲ್ಲ. ನಿಮಗೆ ಎಲ್ಲಂದರಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಘೇರಾವ್ ಆಗ್ತಕ್ಕಂಥ, ಮುತ್ತಿಗೆ ಹಾಕ್ತಕ್ಕಂಥ ಕೆಲಸ ಈ ಸಮಾಜ ಮಾಡ್ತದ ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ಮಾಡ್ತೀವಿ. ನಾವು ಕಸದ ತಿಂದಿಲ್ಲ, ನಮ್ಮನ್ನು ನಾವು ತಿಂತಾ ಇದ್ದೇವೆ. ಅದಕ್ಕೆ ಯಾರನ್ನ ಏನು ಭೂಮಿ ಕೊಡ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಾಗ ಇವತ್ತೇನಪ್ಪ ಅಂತಂದ್ರೆ ಇಡೀ ರಾಜ್ಯದಲ್ಲಿ ನಾವು ಕೇಳ್ತಕ್ಕಂಥದ್ದು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೇನಪ್ಪ ಅಂದ್ರೆ ನಮ್ಮ ಭಾಗ ನಮಗೆ ಕೊಡ್ರಿ, ನಿಮ್ಮ ಭಾಗ ನಿಮಗೆ 6 ಭಾಗ ಏನದ ನೀವು 6 ಭಾಗ ತೋಳ್ರಿ, ನಮ್ಮ ಸ್ವಾಗತ ನಿಮ್ಮ 6 ಭಾಗ ತೋರಿಸ್ತೆ ಅನ್ಕೊಂಡು ನಮಗೇನು ತಕರಾರಿಲ್ಲ. ನಮ್ಮ 40 ಲಕ್ಷ ಜನರಿಗೆ ಏನು ಭಾಗ ಸಿಗ್ಬೇಕಂತ ಆ ಸರ್ಕಾರ ಕೂಡಲೇ ಏನಪ್ಪ ಅಂದ್ರೆ ಈ ವರದಿ ಸ್ವೀಕರಿಸಬಾರ್ದು, ಅದು ಪುರಸ್ಕರಿಸಬೇಕು. ಮತ್ತೊಮ್ಮೆ ಏನಪ್ಪ ಅಂದ್ರೆ ಇದಕ್ಕೆ ಪುನರ್ವಿಮರ್ಶೆ ಮಾಡಬೇಕಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ತಾವೆಲ್ಲರೂ ಬಂದಿರಿ. ಈ ವಿಷಯ ಏನಪ್ಪ ಅಂದ್ರೆ ನಾವು ಯಾವುದೇ ಸಮುದಾಯದ ವಿರುದ್ಧ ನಾವು ಚಳವಳಿ ಮಾಡ್ತಾ ಇಲ್ಲ ಅಂತಕ್ಕಂಥದ್ದು ಏನಪ್ಪ ಅಂದ್ರೆ ಗ್ರಾಮ ಮಟ್ಟಕ್ಕೂ ಕೂಡ ನಮ್ಮ ಮೆಸೇಜ್ ಹೋಗಬೇಕು. ಈ ನಿಟ್ಟಿನಲ್ಲಿ ಬರ್ತಕ್ಕಂಥ ದಿನಗಳಲ್ಲಿ ಯಾವ ಪ್ರಮಾಣದ ಚಳವಳಿ ಮಾಡಲಿಕ್ಕೆ ಏನಪ್ಪ ಅಂದ್ರೆ ನಮ್ಮ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಇವತ್ತು ಯಾರೇ ಕರೆ ಕೊಟ್ಟಾಗ ನಾವೆಲ್ಲ ಚಳವಳಿ ಮಾಡಬೇಕಾಗ್ತದೆ. ಈ ಚಳವಳಿ ಏನಪ್ಪ ಅಂದ್ರೆ ಎಲ್ಲರನ್ನು ಒಳಗೊಂಡ ಒಡೆಯ ಸಂಬಂಧಿತ ಜಾತಿಗಳ ಚಳವಳಿ ಆಗಿರ್ತದೆ. ಇದಕ್ಕಾಗಿ ಏನಪ್ಪ ಅಂದ್ರೆ ಇವತ್ತು ನಾವೆಲ್ಲರೂ ಏನು ಶಾಂತ ರೀತಿಯಿಂದ ಬಂದಿದ್ದೀರಿ. ತಮ್ಮ ಏನಪ್ಪ ಅಂದ್ರೆ ಮಾತುಗಳನ್ನು ಆಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆ ಅವಕಾಶ ಮಾಡಿಕೊಡ್ತದೆ. ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ನಮ್ಮೆಲ್ಲರಿಗೂ ವಂದಿಸಿ ನಾನು ಮಾತನಾಡ್ತೇನೆ. ಜೈ ಹಿಂದ್.